ಮೊದಲಿಗೆ ಇವತ್ತಿನಿಂದ ನೀಟ್ ಮರು ಪರೀಕ್ಷೆ ನಡೀತಾ ಇದೆ. ಜೊತೆಗೆ ದೇಶದಾದ್ಯಂತ ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲೂ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ. ರಾಜ್ಯದಲ್ಲೂ ಕೂಡ ಸೇಮ್ ಸಿಚುವೇಶನ್. ಅದರ ಭಾಗವಾಗಿಯೇ ಈಗ ನೆಲಮಂಗಲದಲ್ಲೊಂದು ಏನಾಗಿದೆ ಅಂತಂದ್ರೆ ರೈಲು ಕೆಟ್ಟು ನಿಂತುಬಿಟ್ಟಿದೆ. ಈ ರೈಲು ಕೆಟ್ಟು ನಿಂತ ಪರಿಣಾಮ ನೀಟ್ ಎಕ್ಸಾಮ್ಗೆ ಹೋಗಬೇಕಾದಂತಹ ಪರೀಕ್ಷಾರ್ಥಿಗಳು ಪರದಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ರೈಲು ಕೆಟ್ಟು ನಿಂತೋಗಿದೆ. ಯಶವಂತಪುರದಿಂದ ಸೊಲ್ಲಾಪುರ ಕಡೆಗೆ ಹೋಗ್ತಾ ಇತ್ತು ಈ ರೈಲು. ತಾಂತ್ರಿಕ ದೋಷ, ಟೆಕ್ನಿಕಲ್ ಇಶ್ಯೂನಿಂದ 1 ಗಂಟೆಯಿಂದ ನಿಂತಲ್ಲೇ ನಿಂತುಬಿಟ್ಟಿದೆ ರೈಲು. ಈ ಕಡೆ ಹಾಸನದಿಂದ ಯಶವಂತಪುರಕ್ಕೆ ಬರ್ತಾ ಇತ್ತು ರೈಲು, ಕೆಟ್ಟು ನಿಂತು ಹೋಗ್ಬಿಟ್ಟಿದೆ ಒಂದು ರೈಲು. ಬದಲಿ ಟ್ರ್ಯಾಕ್ ಬೇರೆ ಇಲ್ವಲ್ಲ ಇನ್ನೊಂದು ಟ್ರೈನ್ ಹೋಗೋದಕ್ಕೆ, ಹಾಗಾಗಿ ಕಂಗಾಲಾಗಿದ್ದಾರೆ. ಬೆಂಗಳೂರಿಗೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬರ್ತಾ ಇದ್ರು ವಿದ್ಯಾರ್ಥಿಗಳು. ರೈಲು ಬಿಟ್ಟು ಬದಲಿ ವ್ಯವಸ್ಥೆಯ ಮೂಲಕ ವಿದ್ಯಾರ್ಥಿಗಳು ಪ್ರಯಾಣ ಮಾಡಬೇಕಾಗಿದೆ, ಸ್ವಲ್ಪ ಪರದಾಡಿದ್ದಾರೆ. ನೆಲಮಂಗಲ ಜಂಕ್ಷನ್ ನಿಂದ ಮತ್ತೊಂದು ಇಂಜಿನ್ ರವಾನೆ ಮಾಡಲಾಗ್ತಾ ಇದೆ. ನೋಡಿ, 1 ಗಂಟೆ ಅಂದ್ರೆ ಈಗ ಸಮಯ 1 ಗಂಟೆ ಸರಿಯಾಗಿ. ಇಷ್ಟೊತ್ತಿಗಾಗಲೇ ಎಕ್ಸಾಮ್ ಸೆಂಟರ್ ಒಳಗಡೆ ಇರಬೇಕು ವಿದ್ಯಾರ್ಥಿಗಳು ಅನ್ನೋ ಸೂಚನೆ ಬೇರೆ ಇದೆ. ಟ್ರೈನ್ ಈ ರೀತಿಯಾಗಿ ಕೆಟ್ಟು ನಿಂತುಬಿಟ್ರೆ ಈ ಎಕ್ಸಾಮ್ಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಈಗ ಟೆಕ್ನಿಕಲ್ ಇಶ್ಯೂ ಬಂದೇ ಬರುತ್ತೆ ಯಾವುದೇ ಸಂದರ್ಭದಲ್ಲಿ, ಅದನ್ನು ಏನೂ ಮಾಡೋದಕ್ಕಾಗಲ್ಲ ಅಂತ ಇಟ್ಕೋಬಹುದು. ಆದರೆ 1 ಗಂಟೆಯಿಂದಲೂ ಕೂಡ ಇದೇ ರೀತಿಯಾಗಿ ಆಗಿದೆ ಅಲ್ಲ. 1 ಗಂಟೆಯಿಂದಲೂ ನಿಂತಲ್ಲೇ ನಿಂತುಬಿಟ್ಟಿದೆ. ಸುಮಾರು 12 ಗಂಟೆ 11:15 ಅಷ್ಟೊತ್ತಿಗೆ ಈ ಟ್ರೈನ್ ಕೆಟ್ಟು ನಿಂತಿದ್ದು. 1 ಅವರಿಂದಲೂ ಕೆಟ್ಟು ನಿಂತಿದೆ. ಈಗ ಎಕ್ಸಾಮ್ ಬರೆಯಕ್ಕೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಈಗ ಬದಲಿ ವ್ಯವಸ್ಥೆಯ ಮೂಲಕ ಅಂದರೆ BMTCನೋ ಅಥವಾ ಆಟೋನೋ ಕ್ಯಾಬೋ ಈ ರೀತಿಯಾದಂಥ ಸೇವೆಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇನ್ ಟೈಮಲ್ಲಿ ಹೋಗೋಕ್ಕಾಗತ್ತಾ? ಅದು ಪ್ರಶ್ನೆ. ನೆಲಮಂಗಲದಲ್ಲಿ ಆಗಿರೋದು ಇದು. ಈಗ ಅವರು ಸೀದಾ ಬೆಂಗಳೂರಿನ ಒಳಗಡೆ ಇರುವಂಥ ಎಕ್ಸಾಮ್ ಸೆಂಟರ್ಗಳಿಗೆ ಬರಬೇಕು. ಅವರು ಈ ಟ್ರಾಫಿಕ್ ಸಮಸ್ಯೆಯಿಂದ ಬರೋ ಸಮಯ ತಡ ಆಗಬಹುದು. ಈಗ ಅವ್ರಿಗೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಅವರೇನು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಎದ್ದು ಬಂದರೋ ಅಲ್ಲ ವಿದ್ಯಾರ್ಥಿಗಳು. ಕಷ್ಟಪಟ್ಟು ಓದಿ ಎಕ್ಸಾಮಿಗೆ ಬೇಗ ಹೋಗಬೇಕು ಅಂತಲೇ ಟ್ರೈನಲ್ಲಿ ಬಂದಿದ್ರು ಅವರು. ಆದರೆ 1 ಗಂಟೆಯಿಂದಲೂ ನಿಂತಲ್ಲೇ ನಿಂತುಬಿಟ್ಟಿದೆ ಟ್ರೈನು. ಹಾಗಾಗಿ ಎಕ್ಸಾಮ್ಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಎಷ್ಟೊತ್ತಿಗೆ ಟ್ರೈನ್ ನಿಂತಿದ್ದು? ಈಗಲೂ ಹಂಗೆ ಇದೆಯಾ? ಜೊತೆಗೆ ಎಕ್ಸಾಮ್ಗೆ ಹೋಗ್ಬೇಕಾದಂಥ ಪರೀಕ್ಷಾರ್ಥಿಗಳು ಏನು ವ್ಯವಸ್ಥೆ ಮಾಡಿಕೊಂಡ್ರು? ಹೊರಟ್ರ ಅಲ್ಲಿಂದ ಎಕ್ಸಾಮ್ ಸೆಂಟರ್ಗೆ? ಏನು ಕತೆ? ಏನು ಅಂತಂದ್ರೆ, ನೆಲಮಂಗಲ ತಾಲೂಕಿನ ಸೋಲೂರು ಭಾಗದಲ್ಲಿ ಏನು ಒಂದು ರೈಲ್ವೆ ನಿಲ್ದಾಣ ಇದೆ, ಅಲ್ಲಿ ಕೆಟ್ಟು ನಿಂತ ರೈಲಿನಿಂದಾಗಿ ಸಾಕಷ್ಟು ನೀಟ್ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರೆಯೋದಕ್ಕೆ ಬರ್ತಿದ್ದಂತ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೇಳ್ಬೇಕು ಅಂತಂದ್ರೆ ಯಶವಂತಪುರದಿಂದ ಸೊಲ್ಲಾಪುರ ಕಡೆ ಸಾಕ್ತಿದ್ದಂತ ಟ್ರೈನು ತಾಂತ್ರಿಕ ದೋಷದಿಂದ ಸುಮಾರು 11:15-11:15 ಸಂದರ್ಭದಲ್ಲಿ ಕೆಟ್ಟು ನಿಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ಕಡೆಯಿಂದ ಹಾಸನದಿಂದ ಬೆಂಗಳೂರಿಗೆ ಬರ್ತಿದ್ದಂತ ಸುಮಾರು ವಿದ್ಯಾರ್ಥಿಗಳು, ನೀಟ್ ಪರೀಕ್ಷಾ ವಿದ್ಯಾರ್ಥಿಗಳು ಈ ಪೇಚಿಗೆ ಸಿಲುಕಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬದಲಿಯಾಗಿ ಯಶವಂತಪುರ ರೈಲ್ವೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ಇಂದ ಮತ್ತೆ ನೆಲಮಂಗಲ ಜಂಕ್ಷನ್ ಇಂದಾಗಿ ಮತ್ತೊಂದು ಇಂಜಿನ್ ರವಾನೆ ಮಾಡಿ ಬೇರೆ ಒಂದು ಮಾರ್ಗವಾಗಿ ಇಂಜಿನ್ ಅನ್ನ ಸರಬರಾಜು ರವಾನೆ ಮಾಡಿರುವಂತದ್ದು. ಕೆಟ್ಟು ನಿಂತಂತ ರೈಲ್ನ ಇಂಜಿನ್ ಸಹಾಯದಿಂದ ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳು ಈಗಾಗಲೇ ಬೆಂಗಳೂರು ತಲುಪಿದ್ದಾರೆ. ಪರ್ಯಾಯವಾಗಿ ಒಂದು ಮಾರ್ಗದ ವ್ಯವಸ್ಥೆಯಲ್ಲಿ ಬೆಂಗಳೂರು ತಲುಪಿರುವಂತದ್ದು ಪರೀಕ್ಷಾ ಕೇಂದ್ರಗಳಿಗೆ. ಈ ಸೋಲೂರು ಜಂಕ್ಷನ್ ಇಂದ ಅಲ್ಲಿಂದ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ಅಲ್ಲಿಂದ ಬರ್ತಕ್ಕಂಥ ಪ್ರಯಾಣಿಕರು ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು. ಸೋಲೂರು ಟ್ರ್ಯಾಕ್ ನಿಂದಾಗಿ ಬೇರೆ ಟ್ರೈನ್ ಮೂಲಕವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು ಇಂಜಿನ್ ರವಾನೆ ಮೂಲಕ. ಸತತ 1 ಗಂಟೆಗಳ ಕಾಲ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂಡ ಅಲ್ಲಿ ತಂಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ರೈಲು ಸಂಚಾರ ಆರಂಭವಾಗಿದ್ದು ಪ್ರಯಾಣಿಕರು ಮತ್ತೆ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿರುವಂತದ್ದು. ಶರತ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ಸೊ ಅಲ್ಲಿಗೆ ಸದ್ಯಕ್ಕೆ ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಥ್ಯಾಂಕ್ ಗಾಡ್. ಓಕೆ, ರಾಜ್ಯ ವ್ಯಾಪಿ 200ಕ್ಕೂ ಅಧಿಕ ಕೇಂದ್ರಗಳಲ್ಲಿ ಪರೀಕ್ಷೆ ಆಗ್ತಾ ಇದೆ. ಬೆಂಗಳೂರಿನ 68 ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. 2 ಗಂಟೆಗೆ ಶುರುವಾಗೋದು ಎಕ್ಸಾಮು. ಅದರ ಭಾಗವಾಗಿ ರಾಜ್ಯದ ಧಾರವಾಡ, ವಿಜಯಪುರ ಸೇರಿ ಎಲ್ಲ ಜಿಲ್ಲೆಗಳಲ್ಲೂ ಎಕ್ಸಾಮ್ ಸೆಂಟರ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಲಾಗಿದೆ. ಪೋಷಕರು ವಿದ್ಯಾರ್ಥಿಗಳನ್ನು ಡ್ರಾಪ್ ಮಾಡಿ ಬರ್ತಾ ಇದ್ದಾರೆ. 1:30ಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಹಾಜರಾಗಿರಬೇಕು. 1 ಗಂಟೆಯಿಂದ 1:15 ಒಳಗಡೆ ಮಸ್ಟ್ ಆ್ಯಂಡ್ ಶುಡ್ ಅಂತ. 1:15 ಅಥವಾ 1:15 ನಂತರ
ಸ್ಟ್ರಿಕ್ಟ್ ಆಗಿ ಒಳಗಡೆ ಬಿಡೋದಿಲ್ಲ ಅನ್ನುವಂಥ ಆರ್ಡರ್ ಬೇರೆ ಇದೆ. 1:15 ನಂತರ ಎಕ್ಸಾಮ್ ಸೆಂಟರ್ಗೆ ಒಳಗಡೆ ಬಿಡೋದಿಲ್ಲ ಅನ್ನೋ ರೀತಿಯಾಗಿ. ಹಾಗಾಗಿ ಒಂದು ನೋಡಿ, ಈ ರೀತಿಯಾಗಿ ಟ್ರೈನ್ ಏನಾದರೂ ಕೆಟ್ಟು ನಿಂತು ಬಿಟ್ರೆ ದೂರದ ಕಡೆಯಿಂದ ಬರೋರು ಏನು ಮಾಡಬೇಕು? ಇದು ವಿದ್ಯಾರ್ಥಿಗಳ ಹಣೆ ಬರ ಅಂತ ಹೇಳಬೇಕಾ, ಅಥವಾ ವ್ಯವಸ್ಥೆ ಹಂಗಿದೆ ಅಂತ ದೂಷಿಸ್ತಾರಾ ವಿದ್ಯಾರ್ಥಿಗಳು, ಹೇಗೆ ಅಂತ? ಸದ್ಯ ಹಂಗೋ ಹಿಂಗೋ ಬದಲಿ ಮಾರ್ಗವನ್ನು ಹಿಡ್ಕೊಂಡು ಈಗ ಒಂದಷ್ಟು ಜನ ಟ್ರೈನ್ ಮಿಸ್ ಆದವರು ಈಗಷ್ಟೇ ಎಕ್ಸಾಮ್ ಸೆಂಟರ್ಗೆ ತಲುಪಿದ್ದಾರೆ ಅನ್ನೋದು ಒಂದು ಖುಷಿ ವಿಚಾರ. ಜೊತೆಗೆ 68 ಕೇಂದ್ರಗಳಲ್ಲಿ ನಡೀತಾ ಇದೆ ಎಕ್ಸಾಮು ಬೆಂಗಳೂರಿನಲ್ಲಿ. ಗೈಡ್ಲೈನ್ಸ್ ಏನು ಅಂತ ನೋಡ್ತಾ ಇದ್ದೀರಿ. ಧಾರ್ಮಿಕ ಚಿಹ್ನೆಗಳು ಜೊತೆಗೆ ಬೇರೆ ಬೇರೆ ಇದಂಥ ವಸ್ತ್ರಗಳನ್ನು ಎಕ್ಸ್ಟ್ರಾ ಧರಿಸಂಗಿಲ್ಲ. ಜನಿವಾರ, ಹಿಜಾಬ್ ಅದ್ಯಾವುದೂ ಧರಿಸಂಗಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಯಾರೇ ಆದ್ರೂ ಅಂತ. ಹಿಜಾಬ್ ಧರಿಸ್ಕೊಂಡು ಬಂದವರು ಹೊರಗಡೆ ಇದ್ದಾರೆ, ಒಳಗಡೆ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ತೆಗೆದಿಡಬೇಕು ಅನ್ನೋದು ಇದು ಮಾಮೂಲಿ. ಪ್ರತಿ ಒಂದು ಸಲನೂ ಈ ರೀತಿಯಾದಂಥ ಎಕ್ಸಾಮ್ಸ್ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾರೆ. ಪೇಟ, ಜನಿವಾರ, ಹಿಜಾಬ್ ಧರಿಸಿ ಬರೋದಾಗಿರಲಿ, ತಪಾಸಣೆಗೆ ಒಳಪಡಿಸ್ಕೊಳ್ಬೇಕು. ಪೂರ್ಣ ತೋಳಿನ ಉಡುಪನ್ನು ಧರಿಸಬಾರದು. ಪಾರದರ್ಶಕ ಬಾಟಲ್ಗಳಲ್ಲಿ ನೀರು ಕೊಂಡೊಯ್ಯೋದಕ್ಕೆ ಅವಕಾಶ. ಪಾರದರ್ಶಕ ಅಂತಂದರೆ ಟ್ರಾನ್ಸ್ಪರೆಂಟ್ ಬಾಟಲ್ಸ್ಗಳು. ಜೊತೆಗೆ 200 ಮೀಟರ್ ಇನ್ನು ಪರೀಕ್ಷಾ ಕೇಂದ್ರದ 200 ಮೀಟರ್ ಪ್ರವೇಶ ನಿರ್ಬಂಧ ಹೇರಲಾಗಿದೆ. 1:30ಕ್ಕೆ ಪರೀಕ್ಷಾ ಕೇಂದ್ರಗಳ ಪ್ರವೇಶವನ್ನು ಬಂದ್ ಮಾಡಿಬಿಡ್ತಾರೆ. 1:30ಕ್ಕೆ 1 ಗಂಟೆಯಿಂದ 1:15 ಒಳಗಡೆ ಮಸ್ಟ್ ಆ್ಯಂಡ್ ಶುಡ್ ಹಾಜರಾಗಿರಬೇಕು ಎಕ್ಸಾಮ್ ಸೆಂಟರ್ಗೆ ಅನ್ನೋ ಆರ್ಡರ್ ಇದೆ. 1:30ರ ನಂತರ ಯಾರನ್ನೇ ಒಳಗಡೆ ಬಿಡೋದಿಲ್ಲ, ಹೀಗನ್ನೋ ಸ್ಟ್ರಿಕ್ಟ್ ಆರ್ಡರ್ ಇದೆ. ರಾಜ್ಯದಾದ್ಯಂತ 200ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಿದ್ದಾವೆ. ಎಲ್ಲ ಕಡೆಯೂ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಈಗಷ್ಟೇ ಆಗಮಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗಿನೇ.